ಸ್ಯಾಂಡಲ್ವುಡ್ನ ಹಿರಿಯ ನಟ ನೆನಪಿರಲಿ ಪ್ರೇಮ್ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬೆಂಗಳೂರು ಈಗ ಸದ್ಯ ರೇವ್ ಪಾರ್ಟಿ, ಡ್ರಗ್ ಪಾರ್ಟಿ, ನಟಿಯರು ಈ ರೀತಿ ಡ್ರಗ್ ಪಾರ್ಟಿಯಲ್ಲಿ ಸಿಗಾಕೊಂಡ್ರು, ಈ ಥರದ್ರಲ್ಲಿ ಎಷ್ಟಾಗ್ತಿದೆ. ಬೆಂಗಳೂರಿಗಿಂತ ಕಳಂಕ ಬೇಕಿತ್ತ ಸರ್? ಏನು ಅದ್ರ ಬಗ್ಗೆ ನನಗೆ ಇನ್ಫಾರ್ಮೇಶನ್ ಇಲ್ಲ ಸರ್. ಸೊ ಏನು ಇನ್ಫಾರ್ಮೇಶನ್ ಇಲ್ದಿರ ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗತ್ತೆ. ಬೆಂಗಳೂರಿನ ಹೊರವಲಯದಲ್ಲಿ ಸರ್, ಟಾಲಿವುಡ್ನ ಒಂದಷ್ಟು ನಟಿಯರು ಹಾಗೂ ಚಿತ್ರರಂಗಕ್ಕೆ ಸಂಬಂಧಪಟ್ಟವರು ಹಲವರು ಡ್ರಗ್ ಪಾರ್ಟಿಯಲ್ಲಿ ತೊಡ್ಕೊಂಡಿದ್ದಾರೆ ಸರ್. ಅವ್ರ ಬ್ಲಡ್ ಸ್ಯಾಂಪಲ್ಗಳು ಕೂಡ ಸಿಕ್ಕಿದೆ. ಇದರಿಂದ ಬೆಂಗಳೂರಿಗೆ ಕೆಟ್ಟ ಹೆಸರು ಮತ್ತೆ ಸ್ಯಾಂಡಲ್ವುಡ್ಗೆ ಕೆಟ್ಟ ಹೆಸರು ಬರ್ತಿದೆ ಅಂತ ಅನ್ಸಲ್ಲ? ಇಲ್ಲ, ಪಾರ್ಟಿಗಳು ನಡೀತಾ ಇರ್ತದೆ. ಬಟ್ ಪಾರ್ಟಿನಲ್ಲಿ ಡ್ರಗ್ ಎಲ್ಲೆಲ್ಲ ಇರೋದು ಖಂಡಿತವಾಗ್ಲೂ ಅಪೋಸ್ ಮಾಡ್ತೀವಿ. ಸೊ ಡ್ರಗ್ ಅನ್ನೋದೆಲ್ಲ ಎಲ್ಲೂ ಇರ್ಕೂಡ್ದು. ಸೊ ಅದು ಬಿಟ್ಟು ಪಾರ್ಟಿಗಳು ಅನ್ನೋದು ಸಂತೋಷ ಕೂಟ, ಔತಣ ಕೂಟಗಳೆಲ್ಲ ನಡೀತಾ ಇರ್ತದೆ. ಅದ್ರ ಬಗ್ಗೆ ಏನು ಅಬ್ಜೆಕ್ಷನ್ ಇಲ್ಲ. ಬಟ್ ಡ್ರಗ್ ಅಂತ ಬಂದಾಗ ಖಂಡಿತವಾಗ್ಲೂ ಅದೆಲ್ಲರಿಗೂ ಬೇಸರ ತರುವಂಥ ಸಂಗತಿ, ಅದಾಗಬಾರ್ದು. ಮೊದಲು ಕೂಡ ನೀವು ದನಿ ಎತ್ತಿದ್ರಿ ಸರ್, ಈ ರೀತಿಯ ಪಾರ್ಟಿಗಳಂದ್ರೆ ಡ್ರಗ್ ಪಾರ್ಟಿಗಳು ನಡೆಯಬಾರದು ಅನ್ನೋ ತರದಲ್ಲಿ ಒಂದು ದನಿಯನ್ನ ಎತ್ತಿದ್ರಿ. ಬಟ್ ದೂರದ ತೆಲುಗಿನ ನಟರು ಹೈದರಾಬಾದ್ ಬರ್ತಾರೆ, ಬೆಂಗಳೂರಲ್ಲಿ ಪಾರ್ಟಿ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಬೆಂಗಳೂರಿಗೆ ಕೆಟ್ಟ ಹೆಸರು ಬರೋಂಥದ್ದು ಆ ಥರದ್ದೆಲ್ಲ ಆಗ್ತಿದೆ ಅಂತ. ಸರ್, ಬೆಂಗಳೂರಿಗೆ ಅಂತಲ್ಲ ಸರ್, ಡ್ರಗ್ ಪಾರ್ಟಿಗಳು ಎಲ್ಲೇ ನೋಡಿದ್ರು ಇಡೀ ಪ್ರಪಂಚದಲ್ಲಿ, ಅದು ಬರೀ ಒಂದು ಬೆಂಗಳೂರಿಗೆ, ಕರ್ನಾಟಕಕ್ಕೆ, ಭಾರತಕ್ಕೆ ಅಂತಲ್ಲ, ಪ್ರಪಂಚದಲ್ಲಿ ಎಲ್ಲೇ ನೋಡಿದ್ರು ಡ್ರಗ್ ಅನ್ನೋದು ನಡಿಬಾರ್ದು. ಅದು ವಿಷಯ ಅದು. ಸೊ ಅದನ್ನ ದೂರ ಇಡಬೇಕು. ಸೊ ಎಲ್ಲರಲ್ಲೂ ಅದೇ ರಿಕ್ವೆಸ್ಟ್. ನಾನು ಪಾರ್ಟಿಗಳು ಮಾಡಿ ಬೇಡ ಅಂತ ಹೇಳಲ್ಲ. ಬಟ್ ಡ್ರಗ್ ಜೀವ ತಗೊಳ್ಳೋಂಥ ಒಂದು ವಸ್ತುಗಳನ್ನ, ಅಡಿಕ್ಷನ್ ಆಗುವಂಥ ಒಂದು ವಸ್ತುಗಳನ್ನ ದಯವಿಟ್ಟು ಯೂಸ್ ಮಾಡಬೇಡಿ ಅಂತ. ಮತ್ತೊಂದು ಸರ್, ಈ ಕನ್ನಡ ಇಂಡಸ್ಟ್ರಿ ಸದ್ಯ ಒಂದು ತಿಂಗಳು ಬಂದ್ ಮಾಡಬೇಕು ಅನ್ನೋ ಒಂದು ಚರ್ಚೆ ಆಗ್ತಿತ್ತು ಸರ್. ಯಾಕಂದ್ರೆ ಹಿರಿಯ ನಟರುಗಳ ಸಿನಿಮಾಗಳು ಕಡಿಮೆ ಬರ್ತಿದೆ, ಹೊಸ ನಟರುಗಳ ಸಿನಿಮಾಗಳು ಥಿಯೇಟರ್ನಲ್ಲಿ ಓಡ್ತಿಲ್ಲ ಅನ್ನೋ ಆಪಾದನೆ. ಇದ್ರ ನಡುವೆ ಈ ರೀತಿ ಗೊಂದಲಗಳಿದೆ. ನಿಮ್ಮ ಅಭಿಪ್ರಾಯ ಏನ್ ಸರ್? ಸರ್, ಇಂಡಸ್ಟ್ರಿನ ಬಂದ್ ಮಾಡೋದ್ರಲ್ಲಿ ಯಾವುದೇ ರೀತಿ ಅರ್ಥ ಇಲ್ಲ ಸರ್. ಈಗ ನೀವೇ ಹೇಳಿ, ಯಾವ್ದಕ್ಕೆ ಬಂದ್ ಮಾಡಬೇಕು? ಈಗ ನಾವು ಇಂಡಸ್ಟ್ರಿ ಬಂದ್ ಮಾಡಿದ ಕೂಡಲೇ ಅಯ್ಯೋ ಇಂಡಸ್ಟ್ರಿ ಬಂದಾಗ ಹೋಗ್ತದೆ, ಥಿಯೇಟರ್ಗಳು ಬಂದ್ ಮಾಡ್ತಾ ಇದಾರೆ ಅಂತ ಜನಗಳು ಸುಮ್ಮನೆ ಬಂದ್ಬಿಡ್ತಾರ ಥಿಯೇಟರ್ಗೆ. ಥಿಯೇಟರ್ ಹೌಸ್ಫುಲ್ ಆಗ್ಬಿಡತ್ತಾ? ಖಂಡಿತವಾಗ್ಲೂ ಆಗಲ್ಲ. ಒಳ್ಳೆ ಸಿನಿಮಾಗಳು ಕೊಟ್ಟಾಗ, ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳು ಕೊಟ್ಟಾಗ ಜನ ಬಂದು ಥಿಯೇಟರ್ಗೆ ನೋಡ್ತಾರೆ. ಆಮೇಲೆ ಇವತ್ತು ಜನಗಳು ಥಿಯೇಟರ್ಗೆ ಬರ್ತಾ ಇಲ್ಲ ಅನ್ನೋದು ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿದೆ ಆ ಸಿಚುವೇಶನ್. ಬಿಕಾಸ್ ಆಫ್ OTT ಇರ್ಬೋದು, ಇನ್ನೊಂದು ಮತ್ತೊಂದು ಎಲ್ಲಾನು ಚಾನಲ್ಗಳು. ಇವತ್ತು ನೀವು ಕೈಯಲ್ಲಿ ರಿಮೋಟ್ ಕಂಟ್ರೋಲ್ ಇಟ್ಕೊಂಡು ಕುತ್ಕೊಂಡ್ರೆ ನಿಮ್ಮ ಮನೆ ಟಿವಿಯಲ್ಲಿ 800ರಿಂದ 1000 ಚಾನಲ್ಗಳಿರ್ತವೆ. ಯಾವುದೋ ಒಂದು 30 ಸೆಕೆಂಡ್ಸ್ ಮೇಲೆ ನೀವೇ ನೋಡಲ್ಲ. ಏನೋ ಒಂದು ಇಂಟ್ರೆಸ್ಟಿಂಗ್ ಇಲ್ಲ ಅಂದರೆ ನಾಟ್ ಮೋರ್ ದನ್ 30 ಸೆಕೆಂಡ್ಸ್ ಮೇಲೆ ನೀವೇ ನೋಡಲ್ಲ. ಈವನ್ ನಿಮ್ಮ ಮೊಬೈಲ್ ಕುತ್ಕೊಂಡ್ರು ಅಷ್ಟೇ, ಏನೋ ಒಂದು ಇಂಟ್ರೆಸ್ಟಿಂಗ್ ಆಗಿ ವಿಷಯ 30 ಸೆಕೆಂಡ್ಸಲ್ಲಿ ನಿಮ್ಗೆ ಇದೆ ಅನ್ಸಿದ್ರೆ ಮಾತ್ರ ಕಂಟಿನ್ಯೂ ಮಾಡ್ತೀರಾ ಅಲ್ವಾ? ಸೊ ಹಾಗಾಗಿ ಪ್ರೇಕ್ಷಕರಿಗೆ ಅಷ್ಟೊಂದು ಸವಲತ್ತುಗಳು ಕೂತಿರೋ ಮನೆಯಲ್ಲೇ ಸಿಗಬೇಕಾದ್ರೆ ಥಿಯೇಟ್ರಿಗೆ ಬರೋದು ಸ್ವಲ್ಪ ಕಷ್ಟ. ಸೊ ಕನ್ನಡ ಇಂಡಸ್ಟ್ರಿಗೆಲ್ಲ, ಎಂಟೈರ್ ಸಿನಿಮಾ ಇಂಡಸ್ಟ್ರಿಗೆ ಅದೊಂದು ಚಾಲೆಂಜ್. ಜನಗಳನ್ನ ಥಿಯೇಟ್ರಿಗೆ ಕರ್ಕೊಂಬರೋದೇ ಚಾಲೆಂಜು. ಆ ನಿಟ್ಟಿನಲ್ಲಿ ಎಲ್ಲರೂ ಫೈಟ್ ಮಾಡ್ತಾ ಇದ್ದೀವಿ. ಸೊ ಒಳ್ಳೆ ಕಂಟೆಂಟ್ ಸಿನಿಮಾಗಳು ಬಂದಾಗ ಜನ ನೋಡ್ತಾರೆ ಅಷ್ಟೇ. ಅದು ಬಂದ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಅದಕ್ಕೆ ಅರ್ಥ ಇಲ್ಲ. ನಟರು ಹೆಚ್ಚು ಸಿನಿಮಾ ಮಾಡಬೇಕು ಅಂತ ಅಂದ್ರೆ ಹಿರಿಯ ನಟರು ಆ ಥರದ್ದೇನಾದ್ರು ಎಕ್ಸ್ಪೆಕ್ಟ್ ಆ ವಿಚಾರದಲ್ಲಿ ಸರ್, ಈಗ ಎಲ್ಲರೂ ಫೈಟ್ ಮಾಡೋದು ಕ್ವಾಲಿಟಿಗೋಸ್ಕರ. ಈಗ ಸುಮ್ಮನೆ ಮನೇಲಿ ಕುತ್ಕೊಳ್ತೀವಿ, ನಾವು 3 ವರ್ಷ ಸಿನಿಮಾ ಮಾಡಲ್ಲ ಅಂತ ಯಾರು ಅಂತಾರ? ಈ ಎಕ್ಸಾಂಪಲ್ ನಿಮಗೆ ಹೇಳ್ತೀನಿ. ಇವಾಗ ನೀವೇನಕ್ಕೆ ಬರ್ತೀರಾ ಕೆಲಸಕ್ಕೆ? ಕೆಲಸ ಮಾಡ್ಬೇಕಪ್ಪ, ಹೊಟ್ಟೆಪಾಡು, ಹೆಂಡತಿ ಮಕ್ಕಳನ್ನ ಸಾಕ್ಬೇಕು, ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಬೇಕು, ನಮಗೆ ಕೆಲಸ ಸಿಕ್ಕರೆ ಸಾಕು ಅನ್ನೋ ಕಾರಣದಿಂದ ಬರ್ತೀವಿ. ಸೊ ನಿಮ್ಮ ಕ್ವಾಲಿಟಿ ಟೈಮ್ ನೀವು ಕೆಲಸ ಮಾಡ್ತೀರಾ. ಈಗ ನೋಡಿ, ಮಳೆ ಬರ್ತದೆ, ಮಳೆಯಲ್ಲೂ ನೀವು ಕೆಲಸ ಮಾಡ್ತಾ ಇದ್ದೀರಾ. ಏನಕ್ಕೆ ಮಾಡ್ತೀರಾ? ಏನೋ ಯಾರು ಕೊಡದೇ ಇರೋಂಥದ್ದು ಒಂದೊಳ್ಳೆ ನ್ಯೂಸ್ ಕೊಡಬೇಕು, ಒಂದೊಳ್ಳೆ ಕ್ವಾಲಿಟಿ ಕೊಡಬೇಕು ಅನ್ನೋ ಕಾರಣಕ್ಕಲ್ವಾ? ಅದೇ ಥರನೇ ನಾವು ನಟರು, ಕಲಾವಿದರು ಎಲ್ಲ ಒಳ್ಳೆ ಸಿನಿಮಾಗಳು ಮಾಡಬೇಕು ಅನ್ನೋ ಕಾರಣದಿಂದ ಸಿನಿಮಾ ಮಾಡ್ತಾ ಇರ್ತೀವಿ. ಅದರಲ್ಲೂ ಇವತ್ತು ಕ್ವಾಲಿಟಿ ಬಗ್ಗೆ ಕಾಂಪಿಟೇಷನ್ ಎಷ್ಟಿದೆ ನಿಮಗೆ ಗೊತ್ತು. ಇವತ್ತು ನಮ್ಮ ಕನ್ನಡ ಸಿನಿಮಾನ ಒಂದು ಹಾಲಿವುಡ್ ಸಿನಿಮಾಗೆ ಕಂಪೇರ್ ಮಾಡ್ತಾರೆ ಜನ. ಯಾಕಂದರೆ ನಮಗೂ ಅವ್ರು ಕೊಡೋದು 150 ರೂಪಾಯಿ ಕೊಡ್ತಾರೆ. ಯಾವುದೋ ಒಂದು ಹಾಲಿವುಡ್ ಸಿನಿಮಾ ಬಂದರೂ ಅದಕ್ಕೆ 150 ರೂಪಾಯಿ ಕೊಡ್ತಾರೆ. ಆದರೆ ಕ್ವಾಲಿಟಿ ನಮಗೆ ಹಾಲಿವುಡ್ ಸಿನಿಮಾದಷ್ಟೇ ಇರಬೇಕು ಅಂತ ಜನ ಕೇಳ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಆಗ್ತಾ ಇರೋಂಥ ಪ್ರಯೋಗಗಳಿರ್ಬೋದು, ಪ್ರತಿಯೊಂದು ಸಿನಿಮಾಗಳಿರ್ಬೋದು, ಆ ಲೆವೆಲ್ಗೆ ಏನು ಕಾಂಪಿಟೇಷನ್ ಮಾಡೋದಕ್ಕೆ ಸಾಧ್ಯ ಅನ್ನೋ ನಿಟ್ಟಿನಲ್ಲಿ ಹಗಲು ರಾತ್ರಿ ಟೆಕ್ನಿಷಿಯನ್ಸು, ಆರ್ಟಿಸ್ಟು ಕೆಲಸ ಮಾಡ್ತಾ ಇರ್ತಾರೆ. ಇವು VFX ಮಾಡಬೇಕು, ಅದಕ್ಕೆ ನಮ್ಮಲ್ಲಿ ಬೆಂಗಳೂರಲ್ಲಿ ಅಷ್ಟೊಂದು ಸುಸಜ್ಜಿತವಾದ ಸ್ಟುಡಿಯೋಗಳಿಲ್ಲ. ಒಂದು ಹೈದರಾಬಾದ್ಗೆ ಹೋಗ್ಬೇಕು, ಇಲ್ಲ ಚೆನ್ನೈಗೆ ಹೋಗ್ಬೇಕು, ಇಲ್ಲ ಬಾಂಬೆಗೆ ಹೋಗ್ಬೇಕು. ಬಿಡ್ತು ಅಂದರೆ ಇವತ್ತು ನಾವು ಹಾಲಿವುಡ್ ಸ್ಟುಡಿಯೋಸ್ ಬುಕ್ ಮಾಡಿ ಅಲ್ಲಿ ಹೋಗಿ ನಾವು ಕೆಲಸ ಮಾಡಬೇಕು. ಟೈಮ್ ಕಡಿಮೆ ತಗೊಳ್ತಾ ಇದಕ್ಕೆಲ್ಲ. ಸೊ ಹಂಗಾಗಿ ಕ್ವಾಲಿಟಿ ಅಂತ ಬಂದಾಗ ಅದಕ್ಕೆ ಹೆಚ್ಚು ಟೈಮ್ ಕೊಡಬೇಕಾಗತ್ತೆ, ಕೂತ್ಕೊಳ್ಬೇಕಾಗತ್ತೆ, ವರ್ಷಗಳಾಗತ್ತೆ, ಏನೂ ಮಾಡೋದಕ್ಕಾಗಲ್ಲ. ಯಾರು ಸುಮ್ಮನೆ ಕೂತ್ಕೊಂಡು ಸಿನಿಮಾ ಮಾಡಬಾರ್ದು ಅನ್ನೋ ಮನಸ್ಥಿತಿ ಯಾರಿಗೂ ಇರಲ್ಲ. ಕ್ವಾಲಿಟಿಗೋಸ್ಕರ ಹೋರಾಡ್ತಾ ಇರ್ತೀವಿ. ಸೊ ಹಾಗಾಗಿ ಇಷ್ಟ ಬಂದ ಸಿನಿಮಾಗಳು ಮಾಡೋದಕ್ಕಾಗಲ್ಲ ಅಷ್ಟೇ. ನಿಮ್ಮ ಮುಂದಿನ ಪ್ರಾಜೆಕ್ಟ್ ಏನು ಸರ್? ನನ್ನ ಮುಂದಿನ ಪ್ರಾಜೆಕ್ಟ್ ಈಗ ನನ್ನ ಬರ್ಡೇಗೆ ಲಾಂಚ್ ಆಯಿತು. ಒಂದು ಕಾಪ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಸೊ ಅದು ಫೈನಲೈಸ್, ಸ್ವಲ್ಪ ಸ್ಕ್ರಿಪ್ಟ್ ವರ್ಕ್ ಎಲ್ಲ ಫೈನಲೈಸ್ ಆಗ್ತಾ ಇದೆ. ನೆಕ್ಸ್ಟ್ ಮಂತಿಂದ ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಮಗಳದು ಅಷ್ಟೇ, ಮಗಳದು ಸದ್ಯದಲ್ಲೇ ಒಂದು ಸಿನಿಮಾ ಲಾಂಚ್ ಆಗ್ತಾ ಇದೆ, ಓಕೆ ಆಗಿದೆ.
ಇದಿಷ್ಟು ನೆನಪಿರಲಿ ಪ್ರೇಮ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.